ಅಂದ್ರೆ ಅದು ಅಧ್ಯಕ್ಷರಾಗಿ ಮಾತಾಡ್ದಂಗೆ ಅದು ಶಿಷ್ಟಾಚಾರ. ಶಾಸಕ ನಮ್ಮ ತಾಲೂಕಿನ ಪ್ರಥಮ ಪ್ರಜೆ, ಇವರ ಅಭಿಪ್ರಾಯ ಟಿಪ್ಪಣಿ ಇರ್ಲಾರ್ದಾನೆ ಇದಾಗ್ಲಿಕ್ಕೆ ಸಾಧ್ಯತೆ ಅದನ್ನು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ಇದಕ್ಕೆ ಲೆಟರ್ ಕೊಟ್ಟವ್ರು ಅಂದ್ರೆ ಯಾರಂದ್ರೆ ಸಿನ್ನೂರು. ನಿಮ್ಗೆ ತಟ್ಟ ಅನಿಸ್ತದೆ ಬಾದರ್ ಲಂಪನಗೌಡರು ಕೊಟ್ಟಿರ್ಬೋದು ಅಂತ. ಇಲ್ಲ, ಬಾದರ್ ಲಂಪನಗೌಡರು ಹಿರಿಯ ರಾಜಕಾರಣಿ, ಮುತ್ಸದ್ದಿ, ನಮಗೆ ಅವರಿಗೆ ಎಲ್ಲರ ಜೊತೆಗೆ ಒಳ್ಳೆ ಸ್ನೇಹ ಇಲ್ಲ ನನಗೆ. ಅವ್ರು ಕೊಟ್ಟಿಲ್ಲ ಲೆಟ್ರು. ಸಿಂಧನೂರ್ನ MLC ಯಾರು ಕೊಟ್ಟಿದ್ದಾರೆ? ಇನ್ನೊಬ್ರು ಯಾರಿದ್ದಾರೆ ಹೇಳಿ? ಬಸನಗೌಡ ಅವರು ಬಹಳ ಪಾಪ್ಯುಲರ್ ಆಗಿದ್ದು ಬ್ಲಡ್ ಬಸನಗೌಡರು ಅಂತ ಕರೀತಾರೆ. ಬ್ಲಡ್ ಬಸನಗೌಡರು ಅಂತ ಕರೀತಾರೆ. ಸಚಿವ ಸಂಪುಟದ ಸಭೆ ಸಾಯಂಕಾಲ ನಿರ್ಣಯ ಆಗುತ್ತಲ್ಲ, ಅವತ್ತು ಬೆಳಗ್ಗೆ 11 ಗಂಟೆಗೆ ಸೊ ನಮ್ಮ ಬ್ಲಡ್ ಬಸನಗೌಡರ ವಿಧಾನ ಪರಿಷತ್ ಸದಸ್ಯರ ಒಂದು ಲೆಟರ್ ಪ್ಯಾಡ್ ಮೇಲೆ ಲೆಟರ್ ಹೋಗುತ್ತೆ. ಏನಂತ? ನಮಗೆ ಸಿಂಧನೂರಿಗೆ ಆಸ್ಪತ್ರೆ ಬೇಕು ಅಂತ. ಇದು ವಿಚಿತ್ರ. ಒಬ್ಬ MLC ಬೆಳಗ್ಗೆ 11 ಗಂಟೆಗೆ ಲೆಟರ್ ಕೊಟ್ರೆ ಅವತ್ತೇ ಸಾಯಂಕಾಲ ಕ್ಯಾಬಿನೆಟ್ ನ ಡಿಸಿಷನ್ ಆಗ್ತವ್ರೆ. ಹೈಲಿ ಇಂಪಾಸಿಬಲ್. ಇದು ಅದು ಸರಿ ಸಾಗೋದಿಲ್ಲ. ಕ್ಯಾಬಿನೆಟ್ ಅಂದ್ರೆ ಆಕ್ಚುಲಿ ಆಟದ ಗ್ರೌಂಡ್ ಅಲ್ಲ, ಕ್ಲಬ್ ಅಲ್ಲ, ಅದು ಜಸ್ಟ್ ಸರ್ಕಾರಿ ಕಚೇರಿ ಅಲ್ಲ, ಬಹಳ ಹೈ ಪವರ್ ಕಮಿಟಿ ಅಲ್ಲ. ಅಂದ್ರೆ ಪ್ಲಾನ್ ಮಾಡಿದ್ದು ಟೀಮೇ ಬೇರೆ. ನಾವಾದ್ರೆ ಹೊರಗೆ ಬರ್ತೀವಿ, ನೀವಾದ್ರೆ ಹೊರಗೆ ಬರ್ತೀವಿ, ನೀವಾದ್ರೆ ಹೊರಗೆ ಬರ್ತೀವಿ, ಬೇಡ ನೀನ್ ಹುಡುಗತ್ತೆ ಹಂಗದೀರಿ, ನಿನ್ಗೆ ಯಾರಾದ್ರೂ ಅಂದ್ರೆ ನಾವು ಡಿಫೈನ್ ಮಾಡ್ಕೊಳಕ್ ಬರ್ತೇವೆ, ನಿನ್ನ ಹೆಸರು ಲೆಟರ್ ಪ್ಯಾಡ್ ಕೊಡು ಅಂತೇಳಿ ಕೊಡಿಸಿದ್ದೆ ಬೇರೆ. ಆಕ್ಚುಲಿ ಅವರು ಕಾಂಗ್ರೆಸ್ ಸರ್ಕಾರ ಅವ್ರದ್ದು ಇದೆ, ಅವರೇ ಶಾಸಕರು. ಆಮೇಲೆ ಆ ಪತ್ರ ನೋಡ್ಬೇಕಾಗಿದೆ ನಾವು. ಲಿಂಗಸೂರು ಆಸ್ಪತ್ರೆನ ಸಿನ್ನೂರಿಗೆ ಕೊಡ್ರಿ ಅಂತ ಕೊಟ್ಟಾರೆ ಲೆಟ್ರು. ಈ ಡೀಟೇಲ್ಸ್ ನಾವು ತಗೊಳ್ಳೇಬೇಕಾಗ್ತದೆ, ಆಯ್ತಲ್ವಾ? ಲಿಂಗಸೂರು ಆಸ್ಪತ್ರೆನ ಸಿಂಧೂರಿಗೆ ಕೊಡ್ರಿ ಅಂತ. ಅದಕ್ಕೆ ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಕಂಡು ಬಂದಿದ್ದೇನೆಂದ್ರೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೋದು, ಎಲ್ಲರೂ ಸೇರಿ ಹೋರಾಟ ಮಾಡೋದು, ಬೆಂಗಳೂರು ತನಕ ಹೋಗೋದು, ಮುಖ್ಯಮಂತ್ರಿ ತನಕ ಹೋಗೋದು, ಇದೆಲ್ಲ ಸ್ಫೂರ್ತಿಗೆ ಬೇಕಾದ ಮಾತುಗಳೇ. ಆದ್ರೆ ಆಕ್ಚುಲಿ ಇದು ಹಿಂದೆ ಜಿಲ್ಲೆ ಆಗಿತ್ತು, ಇದು ಒಂದು ಪ್ರತಿಷ್ಠಿತ ಏರಿಯಾ, ಇದ್ರ ಅವಶ್ಯಕತೆ ಅದ. ಹಟ್ಟಿ ಗೋಲ್ಡ್ ಮೈನ್ಸ್ ಅದ, ಮೈನಿಂಗ್ ಡೆವಲಪ್ಮೆಂಟ್ ಆದ್ರೆ, ಫ್ಯೂಚರ್ ನಾಗ ಮೈನಿಂಗ್ ಏನ ಡೆವಲಪ್ಮೆಂಟ್ ಆದ್ರೆ ಇದಕ್ಕಿಂತ ಮೋಸ್ಟ್ ಇಂಟೆನ್ಸಿವ್ ಹೈಲಿ ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಹಾಸ್ಪಿಟಲ್ ನಮ್ಗೆ ಬೇಕಾಗುತ್ತೆ. ಈ ಗ್ರೌಂಡ್ ಮೇಲೆ ಆಕ್ಚುಲಿ ಆಸ್ಪತ್ರೆ ವಾಪಸ್ ನಾವು ತರಬೇಕಾಗುತ್ತೆ. ಸಮಸ್ಯೆ ಏನಂದ್ರೆ, ಇದಕ್ಕಾಗಿ ಏನ್ ಬಂದ್ ಮಾಡುವಂತ ಪಟ್ಟಣವನ್ನು ಬಂದ್ ಮಾಡಿ ಮೆರವಣಿಗೆ ಮಾಡಿ ಭಾಷಣ ಮಾಡುವಂತ ಸ್ಥಿತಿಯನ್ನು ತಂದಿದ್ದಾರಲ್ಲ, ಇದ್ರ ಬಗ್ಗೆ ನಾವು ಗಮನಿಸಲೇಬೇಕು. ಅದಕ್ಕೆ ನಾನು ಇಲ್ಲಿ ಹೇಳಿಕ್ಕೆ ಒಂದೇ ಮಾತೇನಂದ್ರೆ, ಇದು ಯಾವಾಗ ಮೀಸಲ ಕ್ಷೇತ್ರ ಆಯಿತು, ಇದನ್ನ ನೋಡುವಂತ ದೃಷ್ಟಿಕೋನ ಬದಲಾಯಿತು ಅಂತ. ಶಾಸಕರು ಬಿಜೆಪಿ ಅವರಾಗಿರ್ಲಿ, ಕಾಂಗ್ರೆಸ್ನವರಾಗಿರ್ಲಿ, ಯಾವಾಗ ಪರಿಶಿಷ್ಟ ಜಾತಿ ಮೀಸಲ ಕ್ಷೇತ್ರ ಆಯಿತು, ಇದು ಡೆವಲಪ್ ಆಗಬಾರ್ದು ಅಂತ ಪೊಲಿಟಿಕ್ಸ್ ಶುರುವಾಯಿತು. ಪರಿಶಿಷ್ಟ ಜಾತಿ ಮೀಸಲ ಕ್ಷೇತ್ರ ಆದಾಗ ಡೆವಲಪ್ ಆದ್ರೆ ಪರಿಶಿಷ್ಟ ಜಾತಿಯ ರಾಜಕಾರಣಿಗಳಿಗೆ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಕ್ರೆಡಿಟ್ ಹೋಗ್ತದಲ್ವಂತ ಜಾತಿವಾದಿ ಮೈಂಡ್ ಲಿಂಗಸೂರ್ನಾಗ ಅದ, ಬೆಂಗಳೂರಿನಾಗದ, ರಾಯಚೂರಾಗದ, ದಿಲ್ಲಿಯಾಗದ. ಯಾಕಂದ್ರೆ ಇದು ಕ್ಯಾಸ್ಟ್ ಬೇಸ್ಡ್ ಕಂಟ್ರಿ, ಜಾತಿಯ ಆಧಾರಿತ ದೇಶ. ಈ ಕರ ಯಾರಾಗ್ತಾರೆ? ಕರ ಮಾತ್ರ ಮಾನವ ಬದಲಾಗ್ತಾರೆ, ಇಲ್ಲ ಹುಡುಗಿಯರು ಆಗ್ತಾರೆ. ಪಕ್ಷದಾಗಿಲ್ಲ, ನೀವು ಸುಳ್ಳು ಹೇಳ್ತಾರೆ, ನಿಮ್ಗೆ ಪಾರ್ಟಿನೇ ಇಲ್ಲ, ನೀವೆಲ್ಲ ಒಂದೇ ಪಾರ್ಟಿ. ಜಾತಿವಾದಿಗಳೇ ಒಂದು ಪಾರ್ಟಿ. ಇಷ್ಟು ಜನ ಆಕ್ಚುಲಿ ಕಾಂಗ್ರೆಸ್ ಎಂಪಿಗಳು, ಕಾಂಗ್ರೆಸ್ MLCಗಳು, ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಸಚಿವರು, ರೆಡ್ಡಿ ಸಮುದಾಯ ನಮ್ಮಲ್ಲಿ ಬಲಿಷ್ಠ ಸಮುದಾಯ, ಮುಂದುವರೆದ ಸಮುದಾಯ, ಅಭಿಮಾನ ಇದೆ ನಮಗೆ ಅವ್ರ ಬಗ್ಗೆ. ರಾಜಕಾರಣದಲ್ಲಿ, ವಾಣಿಜ್ಯದಲ್ಲಿ, ಆರ್ಥಿಕತೆಯಲ್ಲಿ ಬಹಳ ಮುಂದುವರೆದ ಸಮುದಾಯ. ನಿಮ್ ಜೊತೆಗೆ ನಾವಿದ್ದೀವಿ. ಸೊ ನಿಮ್ಮೆಲ್ಲರೂ ತೀರ್ಮಾನ ಇರ್ಲಾರ್ದಾನೆ, ನೀವು ಮಾತಾಡಿಕೊಳ್ಳಾರ್ದಾನೆ, ಒಂದು ಗುಂಪಾಗಲಾರ್ದಾನೆ ಯಾವುದೇ ಕಾರಣಕ್ಕೂ 100% ಬ್ಲಡ್ ಬಸನಗೌಡರು ಲೆಟರ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದಯವಿಟ್ಟು ನಾವು ಹೇಳೋದು ಇಷ್ಟಪಡೋದೇನಂದ್ರೆ, ಆಕ್ಚುಲಿ ಕ್ರೆಡಿಟ್ ಹಾಳು ಮಾಡಕ್ ಕೊಟ್ಟಿದ್ದಲ್ಲ, ಇದು ಕ್ರೆಡಿಟ್ ಸಲುವಾಗಿ ಅಲ್ಲ, ಪಕ್ಷದೊಳಗಿನ ಆಂತರಿಕ ಹೋರಾಟ. ಇದು ಸಾಧ್ಯ ಆದ್ರೆ ಈ ಮೀಸಲು ಕ್ಷೇತ್ರವನ್ನು ತಪ್ಪಿಸುವಂತ ಹೋರಾಟ. ಈಗ ಖರ್ಗೆ ಅವರು, ಧರ್ಮಸಿಂಗ್ ಅವರು ಆವಾಗ ನೋಡ್ತಾ ಇದೀವಿ ನಾವು. ಮೀಸಲು ಕ್ಷೇತ್ರದ ಡೆವಲಪ್ಮೆಂಟ್ ಆಗಿದೆ, ಡೆವಲಪ್ಮೆಂಟ್ ಆಗ್ಲಿಕ್ಕೆ ಕೊಡ್ತಾರೆ ಅಂತ. ಲಿಂಗಸೂರು ಏನ್ ಡೆವಲಪ್ಮೆಂಟ್ ಆಗಿದೆ? ಕುಡಿಲಿಕ್ಕೆ ನೀರಿಲ್ಲ, ಅಗಸ ನೀರೊಳಗಿದ್ದು ಬಾಯಲ್ಲಿ ಸತ್ತಂತೆ, ನಡಿಲಿಕ್ಕೆ ರಸ್ತೆಗಳಿಲ್ಲ, ಯುಜಿಡಿ ಅಂತ ಇಲ್ವೇ ಇಲ್ಲ. ಬಹಳ ಸಣ್ಣ ಪಟ್ಟಣ, ಬಹಳ ಸುಂದರವಾದ ಪಟ್ಟಣ, ಬಹಳಷ್ಟು ಜನ ಇಲ್ಲೇ ಬರ್ತಾ ಇದ್ದಾರೆ.
ಯಾಕೆ ದುಡ್ಡು ತರಕ್ ಆಗ್ಲಿಲ್ಲ? ಮಾತಾಡ್ತಾರೆ ಶಾಸಕರ ಕಡೆಗೆ. ಆವಾಗ ನಾವು ಹುಲಿಗೆರವ್ರಿಗೆ ಮಾತಾಡಿದ್ರೆ ಈಗ ವಜಲವ್ರಿಗೆ ಮಾತಾಡ್ಬೇಕಂತ. ಅಟ್ಲೀಸ್ಟ್ ಅವ್ರಿಗೆ ಮಾತಾಡಕತ್ತಣ್ಣ, ಯಾಕೆ ತರಲಿಲ್ಲ ರೋಡಿನ ಸಲುವಾಗಿ ರೊಕ್ಕ, ನೀವು ನೀರಿನ ಸಲುವಾಗಿ ಯಾಕೆ ತರಲಿಲ್ಲ, ಯಾಕೆ ಯುಜಿಡಿ ಮಾಡಿಸ್ಲಿಲ್ಲ, ಯಾಕೆ ಪಟ್ಟಣ ಮಾಡಿಸ್ಲಿಲ್ಲ? ಇದು ಡೆವಲಪ್ಮೆಂಟ್ ಅಲ್ವಾ? ಇದು ಕೇಳಬಾರ್ದ ನಾವು? ಅದಕ್ಕೆ ಅಡ್ಡು ಬರ್ತಿರೋರು ಯಾರು ನಿಮಗೆ? ನೀವು ನಿಮ್ದೇ ಸರ್ಕಾರದಲ್ಲಿ ನಿಮ್ದೇ ಪಾರ್ಟಿಗಳು ಅಡ್ಡು ನಿಂತವರು ಯಾರು? ಇದನ್ನ ಕೇಳದೆ ಹೋದ್ರೆ ಬಂಧುಗಳೇ ಕಷ್ಟ ಆಗುತ್ತೆ. ಆಕ್ಚುಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಅದ 2011ರಿಂದ 2009ರಿಂದ 2018 ಗೊತ್ತಿಲ್ಲ, 10 ವರ್ಷ ಸೆಂಟ್ರಲ್ ಮತ್ತು ಸ್ಟೇಟ್ ಗವರ್ಮೆಂಟ್ ಗೆ ರಾಯಲ್ಟಿ, ಸೆಂಟ್ರಲ್ ಎಕ್ಸೈಸ್ ಸೇರಿಸಿ, ಆಮೇಲೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಸೇರಿಸಿ ಅಟ್ಟಿ ಚಿನ್ನದ ಗಣಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿದ್ದು 1,000 ಕೋಟಿ ರೂಪಾಯಿ. 1,000 ಕೋಟಿ. ನಾನು ಕಳೆದ 3 ತಿಂಗಳಿಂದ ಆಕ್ಚುಲಿ ಮುನ್ಸಿಪಾಲಿಟಿಗೆ ಹೋದಾಗ ಅಲ್ಲಿ ಯಾರೊಬ್ರು ಚೀಫ್ ಆಫೀಸರ್ ಇದ್ರು. ಈಗ ರೊಕ್ಕ ಇಲ್ಲ ಅಣ್ಣ ರೋಡ್ ಮಾಡ್ಸಕ್ಕಂದಾಗ ನೀವು ಒಂದು ಆಕ್ಷನ್ ಪ್ಲಾನ್ ತಯಾರು ಮಾಡಿ. ಅಲ್ಲಿ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ನಲ್ಲಿ ಆಕ್ಷನ್ ಪ್ಲಾನ್ಗಳೇ ಬಂದಿಲ್ಲ ಅಂತ, ರೊಕ್ಕದ ಆಕ್ಷನ್ ಪ್ಲಾನ್ ಬರ್ತಿಲ್ಲ ಅಂತಾರ. ನೀವು ಆಕ್ಷನ್ ಪ್ಲಾನ್ ರೆಡಿ ಮಾಡಿ. ನಾನು ಯಾರಾದ್ರೂ ಕರ್ಕೊಂಡು ಹೋಗಿ ಒಂದು 3 ಕೋಟಿ ರೂಪಾಯಿ ಲಿಂಗಸೂರು ಪಟ್ಟಣ ಕೊಡಿಸ್ತೀನಿ ಅಂತ ಹೇಳಿದ್ರು, 3 ಕೋಟಿ ಕೊಡಿಸ್ತೀನಿ. ಆಕ್ಷನ್ ಪ್ಲಾನ್ ರೆಡಿ ಮಾಡಿ. ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಣ ವಾಪಸ್ ಆಗ್ತದೆ ಇಲ್ಲ. ಯಾಕೆ ಬರೀ ಬ್ರಿಡ್ಜ್ಗಳಿಗೆ, ರೋಡ್ಗಳಿಗೆ, ಫಾರೆಸ್ಟ್ ಗಳಿಗೆ ಖರ್ಚು ಮಾಡ್ತಾರೆ? ಯಾಕೆ ಸಿವಿಲ್ ಡೆವಲಪ್ಮೆಂಟ್ ಗೆ ಮಾಡ್ತಿಲ್ಲ? ಹಾಸ್ಪಿಟಲ್ ಸಲುವಾಗಿ ಯಾಕೆ ಮಾಡ್ತಿಲ್ಲ? ಈ ಹಾಸ್ಪಿಟಲ್ ಕೂಡ KKDB ಇದೆ. ಇದು ಬಂಧುಗಳಿಗೂ ರಾಜ್ಯ ಸರ್ಕಾರದಲ್ಲ. 200 ಬೆಡ್ ಜಿಲ್ಲಾ ಆಸ್ಪತ್ರೆ ಲಿಂಗಸೂರಿಗೆ ಏನ್ ಸ್ಯಾಂಕ್ಷನ್ ಆಗಿತ್ತಲ್ಲ, ಅದು ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆದ ಅಲ್ಲ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ. ರೊಕ್ಕ ಅದ್ರದೆ, ಎಲ್ಲ ಪ್ಲಾನಿಂಗ್ ಅದ್ರದೆ. ಲಿಂಗಸೂರಿಗೆ ಚಿನ್ನೂರಿಗೆ ಬೇರೆ ಕೊಡಬಹುದಾಗಿತ್ತಲ್ಲ. ಆಮೇಲೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ರೊಕ್ಕ ಇದೆ, ಪ್ರತಿ ವರ್ಷ 600 ಕೋಟಿ 700 ಕೋಟಿ ವಾಪಸ್ ಹೋಗ್ತದೆ. ಮತ್ತೆ ಹೊಸ ಬಜೆಟ್ ನಾಗ ಮರ್ಜ್ ಮಾಡಿ ಮತ್ತೆ ವಾಪಸ್ ಕೊಡ್ತಾರೆ. ಅಪ್ಲಿಕೇಶನ್ ಹಾಕೋರಿಲ್ಲ ಅಲ್ಲಿ. ಆಮೇಲೆ ಹಟ್ಟಿ ಚಿನ್ನದ ಗಣಿದು ಆಕ್ಚುಲಿ CSR ಫಂಡ್ ಇದೆ. CSR ಫಂಡ್ ಅಂದ್ರೆ ಏನು? ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಡಿಯಲ್ಲಿ ಆ ಫಂಡ್ ಕೊಡಲೇಬೇಕು. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಟೋಟಲ್ ಕಂಪನಿ ಇನ್ಕಮ್ ನಲ್ಲಿ 5% ಅಮೌಂಟ್ ಅನ್ನ ದೇ ಮಸ್ಟ್ ಎಕ್ಸ್ಪೆಂಡಿಚರ್ ಫಾರ್ ದ CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ. ವರ್ಷಕ್ಕೆ 10 ಕೋಟಿ ಇಸ್ಕೊಂಡಿದ್ರೆ ಬಂಗಾರದಾಗ ಆಗ್ತಿತ್ತಲ್ಲಪ್ಪ ಲಿಂಗಸೂರು ಟ್ಯಾಕ್ಸ್ಗಳಿಲ್ಲ. ನಾನು ಇದೆಲ್ಲ ಮಾತ್ರ ಶಾಸಕರ ಮೇಲೆ ಹಾಕ್ತೀನಿ, ಹುಲಿಗೆಯವ್ರಲ್ಲಿ ಹಾಕ್ತಂತ ಅನ್ನೋದಿಲ್ಲ ಅಂತ. ಅವ್ರ ಹಂಗಾಗ್ಲಿಕ್ಕೆ ನಾವೇ ಕಾಣಲ್ಲ. ಅವ್ರಲ್ಲಿ ಕರೆಂಟ್ ಇಲ್ಲ, ಯಾಕೆ ನಮ್ಮಲ್ಲಿ ವೈರ್ ಇಲ್ಲ? ಅವ್ರಲ್ಲಿ ಕರೆಂಟ್ ಇಲ್ಲ, ನಮ್ಮಲ್ಲಿ ವೈರ್ ಇಲ್ಲ ಅಂತ. ಯಾಕೆ ನಮ್ಮ ಓಟಿನಿಂದ ಜನ್ಮ ಪಡೆದವರು ಅವರನ್ನು. ಬಂಧುಗಳು ಇದು ಸಿಸ್ಟಮ್. ಈಗ ನಾನು ಒಂದೇ ಮಾತು ಹೇಳಿ ವಾಪಸ್ ಮ್ಯಾಟ್ರ್ ಬಂದು ನಾನು ಮಾತು ಮುಗಿಸಿದೆ. ಸ್ಥಿತಿ ಹಿಂಗಿದೆ. ಸೊ ಹುಲಿಗೇರಿ ಕಾಲಕ್ಕೆ ಉದ್ಧಾರ ಆಗಬಾರ್ದು, ವಜ್ರ ಕಾಲಕ್ಕೆ ಉದ್ಧಾರ ಆಗಬಾರ್ದು, ಯಾವುದೇ SC STಗಳ ಕಾಲಕ್ಕೆ ಕ್ಷೇತ್ರ ಉದ್ಧಾರ ಆಗಬಾರ್ದು ಅಂತ ಒಂದು ಹೊಸ ಜಾತಿವಾದ ಜಿಲ್ಲೆಯಲ್ಲಿ ಕೆಲಸ ಮಾಡಕತ್ತದೆ. ಇದು ಬರ್ಕಾಲಿ ನೀವ. ಸೊ ಹಾಗಾಗಿ ನಾವು ನಾಳೆದ ನಾಡ್ದೆ ಕೇಳಬೇಕಾಗಿದೆ ಈ ಜಿಲ್ಲೆಯ ಸಮಸ್ಯೆ ರಾಜಕಾರಣ. ಕುಮಾರ್ ನಾಯಕ್ ಸಾಹೇಬ್ರ ಜೊತೆಗೂ ಮಾತಾಡ, ಶರಣ ಪ್ರಕಾಶ್ ಪಾಟೀಲ್ ಜೊತೆಗೂ ಮಾತಾಡ. ಹೊಸ ಪತ್ರ ತಯಾರು ಮಾಡ್ತೀವಿ, ಮುಖ್ಯಮಂತ್ರಿಗಳಿಗೆ ಅಪೀಲ್ ಮಾಡ್ತೀವಿ, ಎಲ್ಲರೂ ಸೈನ್ ಹಾಕಿ. ಹಂಪನಗೌಡರು, ಹಂಪಯ್ಯ ಸಾವುಕಾರರು, ಸೊ ಯಾರು ನಮ್ಮ ದೇವದುರ್ಗ ಶಾಸಕ ಕರಿಯಮ್ಮನವರು, ನಮ್ಮ ಶಾಸಕರ ಹತ್ರ ಪತ್ರ ಕೊಟ್ಟು ಕಳ್ಸೋಣ, ಎಲ್ಲ ಸೈನ್ ಹೋಗ್ಲಿ. ಅವರು ಅವ್ರಿಗೆ BJP ಶಾಸಕರಲ್ಲ, ಲಿಂಗಸೂರಿನ ಶಾಸಕರು. ಯಾರು ಮಾಡ್ತಾರೆ, ಯಾರು ಮಾಡೋದಿಲ್ಲ, ಯಾರು ಅವ್ರ ಜೊತೆ ಬರ್ತಾರೆ, ಯಾರು ಮಾಡೋದು ಗೊತ್ತಾಗ್ತದಲ್ಲ. ಬೆಂಗಳೂರು ತನಕ ಯಾಕೆ ಹೋಗ್ ನಾವು? ಇದ್ದ ಆಸ್ಪತ್ರೆ ನಾವು ಕಳಿಸಿ ನಾವು ಬೆಂಗಳೂರು ತನಕ ಹೋಗ್ಬೇಕಾಗ. ಇಲ್ಲಿ ಹೆಂಗಾಗದ ನಮ್ಮ ಬಾಳೆ ಅಂದ್ರೆ, ಹತ್ತಿ ಬಿತ್ತಿ ಬತ್ತಿ ಕಾಣೆ, ಜೋಳ ಬಿತ್ತಿ ಬಾಣ ಕಾಣೆ. ಹತ್ತಿ ಬಿತ್ತಿ ಬತ್ತಿ ಕಾಣೆ, ಜೋಳ ಬಿತ್ತಿ ಬಾಣ ಕಾಣೆ, ಮನೆ ತುಂಬಾ ಮಕ್ಕಳ ನಡೆದು ಗಂಡನ ಸುಖ ಕಾಣೆ. ನಮ್ಮ ಕೋಲು ಕೋಲಂದರೆ ಸದ್ಗುರುವಿನ ಕೀಲ ಮೇಲಂದಿರೆ, ಇವರೇ ಸದ್ಗುರುಗಳ. ಅವ್ರೇನಂದ್ರೆ ಬಂದ್ರೆ ನಾನ ಬೈಬೇಡ್ರಂತ, ನಿಮಗ್ ಬಯಕ್ ಬಂದಿಲ್ಲ, ನಮಗ್ ಬೈಕಳಕ್ ಬಂದಿಲ್ಲ. ನಾವು ಅವ್ರಿಗೆ ಬೈಕೊಂಬ ನಮ್ಗೆ ತಿಳ್ಕೊಳ್ಳೋದನ್ನ. ಅವ್ರು ಬೇಸೋದ್ರಿಗೆ ಅಲ್ಲಲ್ಲ, ನಮಗ್ ಬೈಕಳಕತ್ತೀವಿ ನಾವು. ಈಗ ನಾನು ಹೇಳಿದ್ರು ಹತ್ತಿ ಬಿತ್ತಿ ಬತ್ತಿ ಕಾಣೆ, ಜೋಳ ಬಿತ್ತಿದ್ರು ಬಾಣ ಕಾಣಲಿಲ್ಲ, ಮನೆ ತುಂಬಾ ಮಕ್ಕಳು ನಡೆದ್ರು ಗಂಡನ ಸುಖ ಸಿಕ್ಕಿಲ್ಲ. ಹಿಂಗಾಗಿಲ್ಲ ನಮ್ಮ ಮಳೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನೀವು. ಯಾಕಂದ್ರೆ ಈ ತಾಲೂಕಿನ ನಾಯಕರು ನಾವು. ಎಲ್ಲಾ ಹೋರಾಟಗಳಲ್ಲಿ, ಎಲ್ಲ ರಂಗದಲ್ಲಿ ಆಡ ಹುಡುಗರಲ್ಲ, ಜವಾಬ್ದಾರಿಯಿಂದ ನಾವೆಲ್ಲ ಮಾತಾಡ್ಬೇಕಾಗುತ್ತೆ. ಆದ್ರೆ ರಾಜಕಾರಣ ಹೆಂಗ ಆಗ್ತಿದೆ ಬರ್ತಾ ಬರ್ತಾ ಅಂದ್ರೆ, ಬೆಚ್ಚನೆ ಮನೆ ಇರಲು,
ವೆಚ್ಚಕ್ಕೆ ಒಂದಿರಲು ಇಚ್ಛೆಯ ನರಿತ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದ ಸರ್ವಜ್ಞಾನಗಾಗಿದೆ. ಆಕ್ಚುಲಿ ನಮ್ಮ ಮಕ್ಕಳಿಗೆ ನೌಕರಿ ಇಲ್ಲ, ಮಾಡಿ ಸಾಲ ತೀರ್ಸಕ್ ಆಗ್ತಿಲ್ಲ. ಹಳ್ಳಿ ಜನ 3 ರೂಪಾಯಿ 4 ರೂಪಾಯಿ ಸಾಯಕತ್ತಾರ, ಕಿಡ್ನಿ ಮಾರಕತ್ತಾರ ಜನಗಳು, ಬ್ಲಡ್ ಮಾರಕತ್ತಾರ ಜನಗಳು. ರಾಜಕಾರಣ ಹೆಂಗಿದೆ ಅಂದ್ರೆ ಬೆಚ್ಚ ಮನೆ ಇರ್ತದೆ ಅಂತಂದ್ರೆ ವೆಚ್ಚಕ್ಕೆ ಒಂದಂದ್ರೆ ಕೈ ತುಂಬ ರೊಕ್ಕ ಖರ್ಚು ಮಾಡ. ಇಚ್ಛೆ ನರಿತ ಸತಿ ಇಲ್ಲ ಸತಿ ಮಾಡಿದ್ರೆ ಸ್ವರ್ಗಕ್ಕೆ ಕಿಚ್ಚಬೇಕು ಅನ್ನುವಂತ ರಾಜಕಾರಣದ ನೀವಿರುವಾಗ ನಮ್ಮೇ ನಿಮ್ಗೆ ಹೆಂಗ್ ಅರ್ಥ ಆಗ್ತದ? ಇದು ಬಾರಿ ಇಂಪಾರ್ಟೆಂಟ್ ಆಗಿ. ಅದಕ್ಕೆ ನಮ್ಮ ಸಹೋದರ ವಜ್ಜಲವರಿಗೆ ನಾನು ಹೇಳಿದಷ್ಟೇ, ನೀವು ಶಾಸಕರು ನಿಮ್ಮನ್ನು ವಿಮರ್ಶೆ ಮಾಡುವಂತ, ನಿಮಗೆ ಸಲಹೆ ನೀಡುವಂತ, ನಿಮಗೆ ನಿರ್ದೇಶನ ಮಾಡುವಂತ, ನಿಮ್ಮ ಜೊತೆಗೆ ಸೇರಿ ನಿಮ್ಮ ಕೆಲಸವನ್ನು ನಮ್ಮ ಕೆಲಸ ಮಾಡುವಂತ ಅಧಿಕಾರ ನಮ್ಗೆ ಇರೋದ್ರಿಂದ ನೀವಿದ ನೇತೃತ್ವ ವಹಿಸ್ಕೊಂಡು ಇಡೀ ಸೈನ್ ಕ್ಯಾಂಪೇನ್ ಮಾಡಿ. ಮೊದಲು ಈ ಖಾಸಗಿ ಆಸ್ಪತ್ರೆಗಳ ಸಹಿತಗಳಿ, ರಾಯಚೂರು ಜಿಲ್ಲೆ ಎಲ್ಲ ರಾಜಕಾರಣಿಗಳ ಸಹಿತಗಳಿ ಅಪ್ರೋಚ್ ಮಾಡ್ಲಿ ಈ ಆಸ್ಪತ್ರೆ ವಾಪಸ್ ತರಲಿಕ್ಕೆ. ಯಾಕೆ ಈ ಮಾತು ಹೇಳ್ತಿದ್ರು? ಓಪೆಕ್ ಬಂದಾಗ ಹಿಂಗಾಯ್ತು. ಅವಾಗ ಶಿವನಗೌಡರು ಹೇಳಿದೀವಿ, ಶಿವನಗೌಡರು ಸಣ್ಣ ಪಕ್ಕೀರಪ್ಪನವ್ರಿಗೆ ಫೋನ್ ಮಾಡಿದ್ರು. ರಾಮದಾಸ್ ಅವರು ಆಕ್ಚುಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಗಳು ಡೆಲಿಗೇಷನ್ ಬರ್ರಿ ಅಂದ್ರು. ನಾವು ಡೆಲಿಗೇಷನ್ ನಮ್ಮ ಜೊತೆಗೆ ನೀವು ಇರ್ಬೇಕಂತೀವಿ. ನೀವು ಬರೀ ವಿಧಾನಸೌಧ ಮುಂದೆ ಬರ್ರಿ, ನಾವು ಎಲ್ಲ ಸಿನ್ ಬರ್ತಂತ ಕೇಳಿದ್ರೆ ನಾವು ನೀವು ಕಲ್ತು ಹೋಗ್ಬೇಕಂತ 58 ದಿನ ಧರಣಿ ಮಾಡಿದ್ವಿ. ವಾಪಸ್ ಹೋಗ್ಬೇಕು, ಬೇಕು ನಮಗೆ ಸೂಪರ್ ಸ್ಪೆಷಾಲಿಟಿ ಸ್ಟ್ಯಾಂಡರ್ಡ್ ಹಾಸ್ಪಿಟ್ಲೇ ಬೇಕು. 226 ಮಂದಿ ಕೆಲಸ ಹೋಗಿದೆ, ಡಾಕ್ಟರ್ಗಳಿಗೆ ಕೆಲಸ ಹೋಗಿದೆ, ವಾಪಸ್ ಬೇಕಂತ ಕುಂತಾಗ ಅದು ನಮ್ಮ ನೇತೃತ್ವದ ಹೋರಾಟ. ಅದಕ್ಕೆ ಯಾವುದೇ ಒಂದು ಬಲಪಕ್ಷ ಬಂಡವಾಳ ಸೇವೆ ಪಕ್ಷದ ನೇತರ ಅದಕ್ಕೆ ಮುಖಂಡ ಆಗಿಲ್ಲ, ನಮ್ಮ ನೇತೃತ್ವ ಹೋರಾಟ. ಅವಾಗ ಅತ್ಯಂತ ಬೋಲ್ಡ್ ಆಗಿ ಮುಂದಕ್ಕೆ ಬಂದ್ರೆ ಶಿವನಗೌಡ ನಾಯಕ್ ಅವ್ರು ಬಿಜೆಪಿ ಅವರೇ, ನಾನು ಕಮ್ಯುನಿಸ್ಟ್ ಪಾರ್ಟಿ ಅವರೇ. ಬಟ್ ಜಿಲ್ಲೆ ಇದ್ದ ಬಂದ ಒಂದು ಕಡೆಗಿದ್ದೀವಿ. ಸಣ್ಣ ಬಕರಪ್ಪನವ್ರು ಬಂದ್ರು, ಯಾಸಿನ್ ಅವ್ರು ಬಂದ್ರು, ಸೆಷನ್ ನಡೀತಾ ಇತ್ತು. ಜೀರೋ ಅವರ್ಸ್ ನಲ್ಲಿ ರಾಮದಾಸ್ ಅವ್ರನ್ನ ಕೈ ಹಿಡಿದು ಹಾಲ್ ನಂಬರ್ 22 ತಂದು ಕೂಡಿಸಿ ಮೀಟಿಂಗ್ ಮಾಡಿ ಜೀವ ಮಾಡಿಸಿದ್ರು. ಓಪೆಕ್ ಆಸ್ಪತ್ರೆ ಮುಚ್ಚಿದ್ರು, ತೆರೆಯಲಾಗಿದೆ. ಸಂಪೂರ್ಣ ಎಲ್ಲ ಸೌಲಭ್ಯನ ಕೊಡಲಾಗುವುದು, ಎಲ್ಲ ನೌಕರರು ಡಾಕ್ಟರ್ಗಳಿಗೆ ಪುನಃ ಉದ್ಯೋಗ ಕೊಡಲಾಗುವುದು, ಗವರ್ಮೆಂಟ್ ಜೀವ ಮಾಡಿಸಿದ್ವಿ ಅಂತ. ಅದಕ್ಕೆ ಬಂಧುಗಳೇ, ಇದರಲ್ಲಿ ರಾಜಕೀಯ ಬಂದಿದೆ. ಸಿದ್ದರಾಮಯ್ಯನವರಾಗ್ಲಿ ಇನ್ನೊಬ್ಬರಾಗ್ಲಿ ಅವ್ರಿಗೆ ಗೊತ್ತೇ ಇಲ್ಲಿದ್ದು ಹಿಂಗಾಗ್ಯದ, ಹಿಂಗ ಅನಾಹುತ ಆಗ್ತಂತ ಗೊತ್ತೇ ಇಲ್ಲ. ಇದನ್ನ ಗೊತ್ತುಪಡಿಸಬೇಕಾಗಿತ್ತು ನಮ್ಮ ಹೋರಾಟದ ಕೆಲಸ. ನಮ್ಮಲ್ಲಿ ಇಲ್ಲಿ ಆಕ್ಚುಲಿ ಹುಲಿಗೇರು ಇರ್ಬೇಕಾಗಿತ್ತು. ಯಾಕಂದ್ರೆ ಮುಖಂಡರಿದ್ದಾರೆ ಇಲ್ಲ ನಂಗೆಲ್ಲ, ಯಾಕಂದ್ರೆ ಅವ್ರಿದ್ರು ಅವರು ಜವಾಬ್ದಾರಿ ಬೀಳ್ತದೆ, ಯಾಕಂದ್ರೆ ಸರ್ಕಾರ ಅವ್ರದಲ್ಲ. ಸೊ ಇದಿಷ್ಟು ಮಾತನ್ನು ಹೇಳ್ತಾ ಒಂದು ಕೊನೆಯ ಮಾತೇನಿಷ್ಟೇ, ಒಟ್ಟು ಕಸಗಣ್ಣಂತ ಜಿಲ್ಲಾ ಆಸ್ಪತ್ರೆ ಕೊಡಬೇಕು, ಇಲ್ಲ ಲಿಂಗಸೂರ್ನೇ ಜಿಲ್ಲಾ ಮಾಡ್ಬೇಕು. ಇದು ನನ್ನ ಮಾತು. ಜಿಲ್ಲಾ ಆಸ್ಪತ್ರೆ ಇಲ್ಲ ಅಂದ್ರೆ ರದ್ದು ಮಾಡಮ್ರಿ, ಲಿಂಗಸೂರ್ ಜಿಲ್ಲಾ ಮಾಡೋ ಹೋರಾಟ ಶುರು ಮಾಡ್ರಿ. ನಾನು ನಿಮ್ಮೆಲ್ಲರ ಜೊತೆಗೆ ನಂಬರ್ 1 ಮುಂದೆ ಇರ್ತೀನಿ. ಥ್ಯಾಂಕ್ ಯು.